ಬಿಜೆಪಿಯಲ್ಲಿ ತುಂಬಾ ಆಪ್ತರು ಯಾರು ಸರ್? ಯಡಿಯೂರಪ್ಪ ಅವ್ರನ್ನ ಕುಟುಂಬವನ್ನ ನೀವು ಒಪ್ಕೊಳಕ್ ಸಾಧ್ಯನೇ ಇಲ್ವಾ? ರಾಜ್ಯಾಧ್ಯಕ್ಷರಾದ್ಮೇಲೆ ನಿಮ್ಮನ್ನು ಹುಡುಕ ಬಂದ್ರು ಅವರು ಮಾತಾಡ್ಸಕ್ಕೆ, ನೀವೇ ಸಿಗ್ಲಿಲ್ಲ. ನಾ ಹೇಳ್ತೀನಲ್ರಿ, ನಾನು ಒಮ್ಮೆ ಅವರಿಂದ ಮೋಸ ಹೋದ ಮೇಲೆ ನಾನು ಮತ್ತೊಮ್ಮೆ ಎಂದೂ ನಂಬೋದಿಲ್ಲ. ಅದು ರಾಜಕೀಯದಲ್ಲೂ ಮತ್ತು ವೈಯಕ್ತಿಕದಲ್ಲೂ ಹೌದಾ? ನಿಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ತುಂಬಾ ಜೋಪಾನ ಮತ್ತು ಭಯದಲ್ಲೇ ಇರಬೇಕಾ? ಇಲ್ಲ, ಭಯದಲ್ಲಿ ಇರ್ತಿಲ್ರಿ. ನಾನು ಜೋಡ ಹಾಗೆ ನಡ್ಕೋಬೇಕು. ಗೆಳತನ ಆದ್ರೂ ಯಾರು ನಾನು ಇದು ಮಾಡಿದ್ರೆ ನಾನು ಮುಂದೆ ಎಂದೂ ಒಪ್ಪುದೇ ಇಲ್ಲ. ನೀವು ಪಾರ್ಟಿ ವಿರೋಧಿ ಚಟುವಟಿಕೆ ಮಾಡಿದ್ರಿ, ಬಿಜೆಪಿಲಿ ಪಾರ್ಟಿ ಎ ಪಾರ್ಟಿ ಬಿ ಟೀಮು ಅಥವಾ ಎ ಟೀಮು ಅಂತ ಮಾಡಿಬಿಟ್ರಿ, ಅದೇ ನಿಮಗೆ ಎಡ್ಬಟ್ಟಾಯಿತು. ಇಲ್ಲಿ ಎ ಟೀಮ್ ಬಿ ಟೀಮ್ ಅಂತಿಲ್ರಿ. ಅಲ್ಲಿ ಏನಿದೆ, ಬಿ ಜೆ ಪಿಯಲ್ಲಿ ಏನು ಈ ಕುಟುಂಬದಿಂದ ಏನು ಅನ್ಯಾಯ ಆಗ್ತಾ ಇದೆ, ಇವ್ರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ಹೊಂದಾಣಿಕೆ ಇದ್ದಾರೆ, ಇವತ್ತು ಕರ್ನಾಟಕ ಬಿ ಜೆ ಪಿಗೆ ಇಷ್ಟು ಯಾಕೆ ಪರಿಸ್ಥಿತಿ ಕೆಟ್ಟದ ಅನ್ನೋ ಬಗ್ಗೆ ನಾವು ಕೂಡಿ ಮಾತಾಡ್ತಿದ್ದೀವಿ ಹೊರತು ನಾವು ಯಾರೂ ಪಕ್ಷ ವಿರೋಧಿ ಏನೂ ಮಾಡಿಲ್ಲ. ಬಿ ಜೆ ಪಿ ವಿರುದ್ಧ ಒಂದು ಹೇಳಿಕೆ ಕೊಟ್ಟೆ. ಇವತ್ತು ಫೋನ್ ಮಾಡಿ ಮಾತಾಡ್ತಾರಾ? ಒಟ್ಟಿಗೆ ಸೇರ್ತೀರಾ? ಈಗಲೂ ಮಾತಾಡ್ತಾರೆ, ಈಗಲೂ ಕೂಡ್ತೀವಿ. ಈಗಲೂ ಮತ್ತೆ ಈ ಒಂದು 2-3 ದಿವಸ ನಾವು ಕೂಡ್ತಾ ಇದ್ದೀವಿ. ಸಾಕಷ್ಟು ಬೆಳವಣಿಗೆ ಆಗ್ಲಾಕತ್ತವ ಕರ್ನಾಟಕದಲ್ಲಿ. ಹೌದಾ ಸರ್? ಆಗ್ತಾ ಇದ್ದಾರೆ. ಬಿಜೆಪಿ ಅಲ್ರಿ, ಸರ್ಕಾರದಲ್ಲಿ ಇಲ್ಲ. ಏನು ಸರ್ಕಾರದಲ್ಲಿ ಎಲ್ಲಿವರೆಗೆ ವಿಜೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಇರ್ತಾನೆ, ಯಾವುದೇ ಸಾಧ್ಯ ಇಲ್ಲ. ಅಲ್ಲಿ ಅದನ್ನು ಭದ್ರಕೋಟೆಯನ್ನು ನಿರ್ಮಾಣ ಮಾಡುವಂಥ ಮೊದಲನೇ ಗುತ್ತಿಗೆದಾರ ಅಂದರೆ ನಮ್ಮ ವಿಜೇಂದ್ರ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಿ ತನಕ ಗಟ್ಟಿಯಾಗಿರುತ್ತೆ ಅಂದ್ರೆ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗೋ ತನಕ. ಯಾಕಂದ್ರೆ ಯಾಕೆ ಗಟ್ಟಿಯಾಗಿರ್ತೈತಂದ್ರೆ, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಆಗಿ ಮುಂದಿನ ಭವಿಷ್ಯ ಇಲ್ಲಪ್ಪ ಇನ್ಮೇಲೆ ನಮಗೆ ಕಾಂಗ್ರೆಸ್ನಲ್ಲಿ ಅಥವಾ ನೆಕ್ಸ್ಟು ಇದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬರುವುದಿಲ್ಲ ಅಂತ ಭಾವನೆ ಬಂದಾಗ ಅವ್ರಿಗೆ ಮತ್ತೊಂದು ಚಾಯ್ಸ್ ಅಂದರೆ ಬಿ ಜೆ ಪಿ. ಆ ಬಿ ಜೆ ಪಿಗೆ ಬರುವಂಥ ವಾತಾವರಣ ಸೃಷ್ಟಿ ವಿಜೇಂದ್ರ ಮಾಡೋದಿಲ್ಲ. ಯಾಕಂದರೆ ಈಗ ಯಾರಾದರೂ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಅಥವಾ ಯಾರೋ ಒಬ್ಬರು ನಾಯಕರು ವಿಜೇಂದ್ರ ಅಥವಾ ಅವ್ರ ಅಪ್ಪನ ಬಳಿ ಹೋಗಿ ಹಿಂಗೆ ನಾವು ಸೇರ್ತೀನಂತಂದರೆ ಒಂದೇ ಸೆಕೆಂಡ್ನಲ್ಲಿ ಡಿ ಕೆ ಶಿವಕುಮಾರ್ ಫೋನ್ ಹೋಗ್ತದೆ, ನೋಡೋಣ ಇವನು ಬಂದಿದ್ದ ನಮ್ಮ ಹತ್ರ, ಹುಷಾರು ಅಂತ. ಸೊ ಡಿ ಕೆ ಶಿವಕುಮಾರ್ಗೆ ತನ್ನ ಪಕ್ಷ ಅದು ಏನೇ ರಾಜೀನಾಮೆ ಕೊಡ್ತೀನಲ್ಲ ಇನ್ನೇನೇ ಆಗಲಿ ಯಾಕೆ ಹೆದರ್ತಾ ಇಲ್ಲ ಅಂದರೆ ಈ ಥರದ ಒಳ ಫ್ರೆಂಡ್ಶಿಪ್ ಇದೆ ಅಂತನಾ? ಭಾರಿ ಕ್ಲೋಸ್ ಫ್ರೆಂಡ್ಶಿಪ್. ವ್ಯವಹಾರದಲ್ಲಿ ವ್ಯವಹಾರ ಇದೆ ಅಂತ ಹೇಳ್ತಾರೆ, ನನಗೇನು ಅಷ್ಟು ಇದು ಗೊತ್ತಿಲ್ಲ, ಆದರೆ ಇದೇ ಅಂತ ಹೇಳ್ತಾರೆ. ಆದರೆ ಒಮ್ಮೆ ಇವರು ಪಾದಯಾತ್ರೆ ಮಾಡೋದಲ್ಲ ವಿಜೇಂದ್ರ ನೇತೃತ್ವದಲ್ಲಿ, ಅವತ್ತು ಡಿ ಕೆ ಶಿವಕುಮಾರ್ ಒಂದು ಭಾಷಣದಲ್ಲಿ ಹೇಳಿದ್ರು, ನಾವು ಕೊಟ್ಟ ಭಿಕ್ಷೆಯಿಂದ ನೀನು ಚಿಕ್ಕಾಪುರ ಗೆದ್ದಿದ್ದೀಯಾ, ನಾವೇನಾದರೂ ನಾಗರಾಜಗೌಡಿಗೆ ಕೊಟ್ಟಿದ್ದರೆ ನೀನು ವಿಧಾನಸಭೆ ಮೆಟ್ಲೆ ಹತ್ತಿರಲಿಲ್ಲ. ಅಡ್ಜಸ್ಟ್ಮೆಂಟಾ? ಮತ್ತು ನೇರವಾಗಿಯೇ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರಲ್ರಿ, ಮತ್ತು ಅಡ್ಜಸ್ಟ್ಮೆಂಟ್ ಇಲ್ಲಾರ್ದು ಏನಿದೆ. ಕೆಲವೊಂದು ಸೀಟುಗಳು ಹೊಂದಾಣಿಕೆ ಮಾಡ್ಕೊಂಡೇ ಆರಿಸಿ ಬರ್ತಾರೆ ಅವರು. 2028ಕ್ಕೆ ಹಂಗಾರೆ ಬಿ ಜೆ ಪಿ ಏನು ಬರೋಲ್ಲ ರಾಜ್ಯದಲ್ಲಿ? ಮತ್ತು ಈ ಇಂಥ ನಾಯಕತ್ವ ಮ್ಯಾಗಿನ ಇಟ್ಕೊಂಡು ಹೋದ್ರೆ ಹೆಂಗೆ ಬರ್ತೈತೆ ಹೇಳ್ರಿ? ಕಾಂಗ್ರೆಸ್ಸೇ ಬರುತ್ತೆ. ಈಗ ಕಾಂಗ್ರೆಸ್ನು ಶಕ್ತಿನೂ ಅಲ್ಲಗಳಿಲಿಕ್ಕಾಗೋದಿಲ್ಲ. ಯಾವಾಗ ಎದುರಿಗಿನ ಎದುರಾಳಿ ಪ್ರಬಲ ಇರ್ತಾನೆ ಅವಾಗ ಮತದಾರರು ಏನು ಮಾಡ್ತಾರೆ, ಮತದಾರರು 50% ಅಡ್ಡೆಗೋಡೆ ಮೇಲೆ ಕೂತಿರ್ತಾರೆ. ಯಾವುದು ಜೋರಾಗ್ತೈತೆ ಆ ಕಡೆ ಓಟ್ ಹಾಕೋರು ಇರ್ತಾರೆ. ಅಲ್ಲಿವರೆಗೆ ಜನರಿಗೆ ಅನ್ನಿಸ್ಬೇಕು ಬಿ ಜೆ ಪಿ ಗ್ಯಾರಂಟಿ ಬರ್ತದಂದ್ರೆ ಜನ ಈ ಕಡೆ ಬರ್ತಾರೆ, ಇಲ್ಲಾಂದರೆ ಅವರೇ ಇರಲಿ ಅನ್ನೋಂಥ ವಾತಾವರಣಕ್ಕೆ ಬರ್ತಾರೆ. ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಇದ್ದಾರಾ? ಸ್ಟ್ರಾಂಗರು. ಈಗಿನ ರಾಜಕಾರಣದಾಗ ನನಗೆ ಅನ್ನಿಸ್ತದೆ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್. ನೀವೊಂದು ಮಾತು ಹೇಳಿದ್ರಿ, ಕಾಂಗ್ರೆಸ್ನಲ್ಲಿ ಕೊನೆ CM ಸಿದ್ದರಾಮಯ್ಯ ಅಂತ. ನಿಮ್ಮ ಭವಿಷ್ಯ ಸುಳ್ಳಾಯ್ತಲ್ಲ, ಡಿ ಕೆ ಶಿವಕುಮಾರ್ CM ಆದರು? ಸುಳ್ಳು ಆಗ್ತದ್ರಿ. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ನಾವೆಲ್ಲ ನಿರೀಕ್ಷೆ ಇಟ್ಟಿದ್ದೀವಿ. ಆ ಸಿದ್ದರಾಮಯ್ಯ ಆಗಲಿಲ್ಲ, ಏನು ಮಾಡೋದು ಕೊನೆಗೆ. ಸಿದ್ದರಾಮಯ್ಯನವರು ಯಾಕೆ ಮಂಕಾದ್ರು? ಈ ಟರ್ಮ್ನಲ್ಲಿ ಇಡೀ ಕಾಂಗ್ರೆಸ್ ಶಾಸಕರನ್ನೇ ಕೇಳ್ರಿ, ಅವರು ಪುತ್ರ ವ್ಯಾಮೋಹಕ್ಕೆ ಬಿದ್ದರು. ಅವರು ಒಂದು ರೀತಿ ಮೊದಲು ಈ ಹಣದ ಬಗ್ಗೆ ಅದು ಭಾಳ ವ್ಯಾಮೋಹ ಇರಲಿಲ್ಲ. ಅವರು ಕೆಟ್ಟಿದ್ರಿಂದ ಏನಾಯಿತು, ಅನಿವಾರ್ಯವಾಗಿ ಈಗ ಅವರು ಪರಮ ಶಿಷ್ಯರು ಎಲ್ಲರೂ ಕೈ ಕೊಟ್ಟರಲ್ರಿ. ಅವರೆಲ್ಲ ಹಿಂದೆ ನನಗೆ ಒಂದೂವರೆ ವರ್ಷದಿಂದ ಹೇಳ್ತಿದ್ರು, ಮೊದಲಿನಂಗೆ ಸಿದ್ದರಾಮಯ್ಯ ಇಲ್ಲ ಅಂದರೆ ಅವಾಗೆ ಸಂಕೇತ ಕೊಡ್ತಾಯಿದ್ರು. ನಮ್ಮ ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದೆ ನಾನು,
ನೀವು ಮೊದಲಿನ ಸಿದ್ದರಾಮಯ್ಯ ಇಲ್ಲ ಅಂತ. ಅವಾಗ ಅದ್ರ ಮೇಲೆ ಚರ್ಚೆ ಆಯ್ತು. ಇಲ್ಲ ಯತ್ನಾಳ್ ನಾನು ಅದೇ ಸಿದ್ದರಾಮಯ್ಯ ಇದ್ದೀನಿ ಹಾಗೇ ಇದ್ದೀನಿ ಅಂತೆಲ್ಲ ಇಲ್ಲ, ನಿಮ್ಮ ಹಿಂದಿರೋರೇ ಹೇಳಕತ್ತಾರ, ಇವರೆಲ್ಲ ಕೈ ಕೊಡ್ತಾರತ್ತ ಅವತ್ತು ಹೇಳಿದ್ದೆ. ಅವ್ರು 37 ಜನ ಸಹಿ ಮಾಡಿ ಕೊಟ್ರಲ್ಲ, ಇಲ್ಲ ಬದಲಾವಣೆ ಮಾಡಲಿಕ್ಕೆ ನಮ್ದು ಯಾವುದೇ ರೀತಿ ಆಕ್ಷೇಪ ಇಲ್ಲ ಅಂತೇಳೇನು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕೊಟ್ರಲ್ಲ, ಮತ್ತು ಉಳಿತೇನ್ರಿ ಸಿದ್ದರಾಮಯ್ಯನವ್ರು. ಹೀಗಾಗಿ ಇವರು ಇಲ್ಲಾಂದ್ರೆ ಸಿದ್ದರಾಮಯ್ಯನ ತೆಗೆಯೋದು ಹೈಕಮಾಂಡಿಗೆ ತಾಕತ್ತಿರಲಿಲ್ಲ, ಈಸಿ ಇರಲಿಲ್ಲ. ಯಾವಾಗ 37 ಜನರು ಅವರು ಅತ್ಯಂತ ಕಟ್ಟ ಏನು ಹೇಳ್ತಿದ್ರು ಅವರು, ಎಲ್ಲಿ ಮುಖ್ಯಮಂತ್ರಿ ಹುದ್ದೆ ಎಲ್ಲಿ ಖಾಲಿ ಇದೆ, ಈಗ ಸಿದ್ದರಾಮಯ್ಯನವ್ರು ಅದಾರಲ್ಲ ತಿನ್ನು ಡೈಲಾಗ್ ಹೊಡಿತಿದ್ರು. ಜಮೀರ್ ಅಹ್ಮದ್ ಖಾನ್ ಆದಿಯಾಗಿ ಯಾರು ಎಲ್ಲರೂ ಸೇವ್ ಮಾಡಿಕೊಟ್ರು. ಪುತ್ರ ವ್ಯಾಮೋಹ ಸಿದ್ದರಾಮಯ್ಯ ಅವ್ರಿಗೆ ಜಾಸ್ತಿನಾ ಯಡಿಯೂರಪ್ಪಗೆ ಜಾಸ್ತಿನಾ? ಪುತ್ರ ವ್ಯಾಮೋಹ ಯಡಿಯೂರಪ್ಪ ಫಸ್ಟು, ಸಿದ್ದರಾಮಯ್ಯ ಇತ್ತಿತ್ತಲಾಗಿ ಬರ್ತಾರೆ. ಅದು ಮೊದಲೇನು ಇರಲಿಲ್ಲ. ಸಿದ್ದರಾಮಯ್ಯ ಮೊದಲು ಅವರು ಇದು ಇರಲಿಲ್ಲ, ಅಷ್ಟು ಇರಲಿಲ್ಲ. ಕೊನೆಗೆ ಏನಾಗ್ತೈತೆ ರೀ ಮನುಷ್ಯನ ಕೊನೆಯ ದಿನಗಳಲ್ಲಿ, ಇಲ್ಲಪ್ಪ ನನ್ನ ಮಗನ ಒಂದು ಒಳ್ಳೇದು ಮಾಡಿ ಹೋಗ್ಬಿಡೋಣ ಅಂತ ಲೆಕ್ಕಕ್ಕೆ ಬರ್ತಾರೆ.